ಕಾವೇರಿ 2.0 ಸಾಫ್ಟ್ವೇರ್ ನ ಹ್ಯಾಕ್ ಮಾಡಿದ್ದಾರೆ ಸೈಬರ್ ಹ್ಯಾಕರ್ಸ್. ಆಸ್ತಿ ಖರೀದಿ ಮಾರಾಟ ನೋಂದಣಿ ಸಂಬಂಧಪಟ್ಟಂತೆ ಒಂದಷ್ಟು ಪ್ರಕ್ರಿಯೆಗೆ ಬಳಸ್ತಾ ಇದ್ದಂತ ಕಾವೇರಿ 2.0 ಸಾಫ್ಟ್ವೇರ್ ಅನ್ನೇ ಹ್ಯಾಕರ್ಸ್ ಹ್ಯಾಕ್ ಮಾಡಿದ್ದಾರೆ. ರಾಜ್ಯ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆ ಆಯುಕ್ತ ಕೆಎ ದಯಾನಂದ್ ಅವರು ದೂರನ್ನ ಕೊಟ್ಟಿದ್ದಾರೆ. ಆದರೆ ಹ್ಯಾಕರ್ಸ್ ಯಾರು ಅನ್ನೋದು ಗೊತ್ತಾಗಿಲ್ಲ. ಅಪರಿಚಿತ ವ್ಯಕ್ತಿಗಳ ವಿರುದ್ಧ ಕೆಎ ದಯಾನಂದ್ ಅವರು ದೂರನ್ನ ಕೊಟ್ಟಿರೋದು. ಕೇಂದ್ರ ಸೆನ್ ಠಾಣೆಯಲ್ಲಿ ಅಪರಿಚಿತ ವ್ಯಕ್ತಿಗಳ ವಿರುದ್ಧ ಎಫ್ಐಆರ್ ದಾಖಲು ಮಾಡಿಕೊಂಡು ಈಗ ತನಿಖೆ ನಡೆಸುತ್ತಿದ್ದಾರೆ. ಸರ್ವರ್ ಸಮಸ್ಯೆ ಇತ್ತು ಅನ್ನುವಂತ ಕಾರಣಕ್ಕೆ ಕೆಲ ದಿನಗಳಿಂದ ನೋಂದಣಿ ಕಾರ್ಯ ಸ್ಥಗಿತಗೊಂಡಿತ್ತು. ಐಜಿಆರ್ ಪರಿಶೀಲನೆ ವೇಳೆ ಕಾವೇರಿ 2.0 ಸಾಫ್ಟ್ವೇರ್ ಹ್ಯಾಕ್ ಆಗಿದೆ ಅನ್ನೋದು ಪತ್ತೆಯಾಗಿದೆ. ಹೀಗಾಗಿ ಇದರ ಸಂಬಂಧ ದೂರನ್ನ ಕೊಟ್ಟಿದ್ದಾರೆ. ವೆಬ್ಸೈಟ್ ಪ್ರವೇಶಿಸಿ ದತ್ತಾಂಶ ಕಳುವು ಮಾಡಿ ನಕಲಿ ಖಾತೆಗಳನ್ನು ತೆರೆದಿರೋದು ಕೂಡ ಇದೇ ಸಂದರ್ಭದಲ್ಲಿ ಪತ್ತೆಯಾಗಿದೆ. ಕೇಂದ್ರ ಸೆನ್ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಬಟ್ ಅಪರಿಚಿತ ವ್ಯಕ್ತಿಗಳು ಯಾರು ಏನು ಯಾವಾಗಾಗಿದ್ದು ಅನ್ನೋದು ಗೊತ್ತಿಲ್ಲ. ಸದ್ಯಕ್ಕೆ ಈಗ ಕೆಎ ದಯಾನಂದ್ ಅವರು ದೂರನ್ನ ಕೊಟ್ಟಿದ್ದಾರೆ. ಅಲ್ಲಿದ್ದಂಥ ದಾಖಲೆಗಳನ್ನು ಕದ್ದಿದ್ದಾರೆ ಮತ್ತು ನಕಲಿ ಖಾತೆಗಳನ್ನು ಸೃಷ್ಟಿ ಮಾಡಿದ್ದಾರೆ ಅನ್ನೋದು ಸದ್ಯಕ್ಕೆ ಗೊತ್ತಾಗಿದೆ. ಸದ್ಯಕ್ಕೆ ಈ ಹ್ಯಾಕರ್ಸನ್ನು ಹಿಡಿಯೋದಕ್ಕೆ ಅಂತ ಪೊಲೀಸರು ತಮ್ಮ ತನಿಖೆಯನ್ನು ಶುರು ಮಾಡಿದ್ದಾರೆ. ಕೇಂದ್ರ ಸೆನ್ ಠಾಣೆಯಲ್ಲಿ ಈಗ ಎಫ್ಐಆರ್ ದಾಖಲಾಗಿದೆ. ನೋಂದಣಿ ಮಹಾನಿರೀಕ್ಷಕ ಅಥವಾ ಐಜಿಆರ್ ಆಗಿರುವಂಥ ಕೆಎ ದಯಾನಂದ್ ಅವರು ಕಂಪ್ಲೇಂಟ್ ಕೊಟ್ಟಿದ್ರು. ಅದರ ಆಧಾರದ ಮೇಲೆ ಅಪರಿಚಿತ ವ್ಯಕ್ತಿಗಳ ವಿರುದ್ಧ ಸೆನ್ ಠಾಣೆಯ ಪೊಲೀಸರು ಈಗ ಎಫ್ಐಆರ್ ದಾಖಲು ಮಾಡಿಕೊಂಡಿದ್ದಾರೆ. ಇದು ಹೇಗಾಯಿತು ಅನ್ನೋದಕ್ಕೆ ಮತ್ತು ಯಾರು ಮಾಡಿದ್ರು ಅನ್ನೋದಕ್ಕೆ ಇನ್ನೂ ಕೂಡ ತನಿಖೆ ನಂತರನೇ ಮಾಹಿತಿ ಗೊತ್ತಾಗಬೇಕಿದೆ. ಉಪನೋಂದಣಾಧಿಕಾರಿ ಕಚೇರಿಯಲ್ಲಿ ಒಂದು ಸ್ವಲ್ಪ ದಿನಗಳಿಂದ ಕಾರ್ಯಗಳು ಸ್ಥಗಿತಗೊಂಡಿದ್ವು. ನೋಂದಣಿಗಳಿರ್ಬೋದು ಅಥವಾ ಜನರ ಸಾರ್ವಜನಿಕ ಸೇವೆಗಳಿಗೆ ಸಂಬಂಧಪಟ್ಟಂತೆ ಇಲ್ಲಿ ಸ್ವಲ್ಪ ಸಮಸ್ಯೆ ಇದೆ ಅನ್ನುವಂಥ ಕಾರಣಕ್ಕೆ ಸರ್ವರ್ ಪ್ರಾಬ್ಲಮ್ ಅಂತೇಳಿ ಸ್ಥಗಿತಗೊಂಡಿತ್ತು. ಬಟ್ ಈಗ ಪರಿಶೀಲನೆ ಮಾಡಿದಾಗ ಗೊತ್ತಾಗಿದೆ ಕಾವೇರಿ 2.0 ಅನ್ನುವಂಥ ಸಾಫ್ಟ್ವೇರನ್ನೇ ಹ್ಯಾಕರ್ಸ್ ಹ್ಯಾಕ್ ಮಾಡಿದ್ದಾರೆ ಅನ್ನೋದು ಗೊತ್ತಾಗಿರೋದು. ಹೀಗಾಗಿ ಸದ್ಯ ಇದರ ಸಂಬಂಧ ಈಗ ಪೊಲೀಸರು ಮಾಹಿತಿ ಕಲೆ ಹಾಕ್ತಿದ್ದಾರೆ. ಹ್ಯಾಕ್ ಆಗಿರುವಂಥ 2.0 ಸಾಫ್ಟ್ವೇರ್ ಏನಿದೆ ಕಾವೇರಿ 2.0 ಸಾಫ್ಟ್ವೇರ್, ಅದನ್ನು ಯಾರು ಹ್ಯಾಕ್ ಮಾಡಿದ್ದು, ಏನು ಕತೆ, ನಕಲಿ ಖಾತೆಗಳನ್ನ ಬೇರೆ ಸೃಷ್ಟಿ ಮಾಡಿಬಿಟ್ಟಿದ್ದಾರೆ. ಸಾರ್ವಜನಿಕರ ಒಂದಷ್ಟು ದಾಖಲೆಗಳಲ್ಲಿರ್ತವೆ, ನೋಂದಣಿ ಮಾಡ್ಕೊಂಡಿರ್ತಾರೆ. ಹಾಗಾಗಿ ಅವೆಲ್ಲ ದಾಖಲೆಗಳು ಕೂಡ ಕದ್ದೊಯ್ದಿದ್ದಾರೆ. ಈಗ ಪೊಲೀಸರು ಇದಕ್ಕೆ ಸಂಬಂಧಪಟ್ಟಂತೆ ಈಗ ತನಿಖೆಯನ್ನು ಶುರು ಮಾಡ್ತಾ ಇದ್ದಾರೆ. ಬಟ್ ಆ ಹ್ಯಾಕರ್ಸ್ ಎಷ್ಟು ಜನ ಇರಬಹುದು, ಯಾವಾಗ ಹ್ಯಾಕ್ ಮಾಡಿದ್ದು, ಈ ದಾಖಲೆಗಳನ್ನು ಇಟ್ಕೊಂಡು ಮಿಸ್ಯೂಸ್ ಮಾಡುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಹಾಗಾಗಿ ಇದರ ಸಂಬಂಧ ಈಗ ಪೊಲೀಸರು ಮತ್ತಷ್ಟು ತನಿಖೆಯನ್ನು ಚುರುಕುಗೊಳಿಸಬೇಕಿದೆ. ಕಂಪ್ಲೇಂಟ್ ದಾಖಲಾಗಿದೆ. ಬಟ್ ಕಂಪ್ಲೇಂಟ್ ಕೊಟ್ಟವರಿದ್ದಾರೆ. ಯಾರವರು ಕಂಪ್ಲೇಂಟ್ ಕೊಟ್ಟಿದ್ರು ಕೂಡ ಅಪರಿಚಿತರಲ್ವಾ, ಹಾಗಾಗಿ ಅವ್ರನ್ನ ಕಂಡುಹಿಡಿಯೋದು ಸದ್ಯಕ್ಕೆ ಒಂದು ರೀತಿ ಸವಾಲಿನ ಕೆಲಸ ಆಗಿದೆ.